ಈ ಅವಧಿಗೆ ಸಿಎಂ ಆಗೋ ಕನಸನ್ನೇ ಡಿಕೆಶಿ ಬಿಟ್ರಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಯಾಕಂದ್ರೆ ದೆಹಲಿಯಲ್ಲಿ ಡಿಕೆಶಿ ಆಡಿದ ಅದೊಂದು ಮಾತು ಆಗಿತ್ತು, ಅಥವಾ ಆ ಮಾತಿನಿಂದಲೇ ಸೈಲೆಂಟ್ ಆಗಿ ಪಟ್ಟಬೇರಲು ಪ್ಲಾನ್ ನಡೆಸಿದ್ರ ಅನ್ನೋ ಅನುಮಾನ ಕೂಡ ಶುರುವಾಗಿದೆ. ಅದರಲ್ಲೂ ಸಿದ್ದು ಟೀಮ್ ವಿಚಾರದಲ್ಲೂ ಸಾಫ್ಟ್ ಕಾರ್ನರ್ ಆಗಿರೋ ಡಿಕೆ ಸಿದ್ದು ಜೊತೆಯಲ್ಲಿದ್ದೆ ಕುರ್ಚಿ ಏರೋದಕ್ಕೆ ತೆರೆಮರೆ ತಂತ್ರ ಮಾಡ್ತಾ ಇದ್ದಾರೆ. ಕುರ್ಚಿ ಆಸೆಯನ್ನು ಬಿಟ್ರ ಡಿಕೆ ಶಿವಕುಮಾರ್. ದೆಹಲಿಯಲ್ಲಿ ಸೈಲೆಂಟ್ ಗೇಮ್ ಶುರು ಮಾಡಿದ್ರ ಬಂಡೆ. ನಾನು ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಎಂದಿದ್ದೇಕೆ ಡಿಕೆ. We all are to, as a team. It is not only DK Shivakumar or Siddaramaiah. All the legislators, candidates, the cadres, they have sacrificed a lot of things and they brought us. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟಕ್ಕೆ ಸದ್ಯಕ್ಕೆ ಬ್ರೇಕ್ ಸಿಗೋ ಯಾವುದೇ ಲಕ್ಷಣ ಕಾಣ್ತಿಲ್ಲ. ಹೈಕಮಾಂಡ್ ನಾ ಕೊಡೆ ನೀ ಬಿಡೆ ಅಂತಿದೆ. ಇದರ ನಡುವೆ ಸಿದ್ದು ಕುರ್ಚಿ ಬಿಡೋದೇ ಇಲ್ಲ ಅಂತ ಪಟ್ಟು ಹಿಡಿದು ಕೂತಿದ್ರೆ, ಅತ್ತ ಡಿಕೆ ಪಟ್ಟ ಸಿಗೋವರೆಗೂ ಪಟ್ಟು ಬಿಡದಿರಲು ನಿರ್ಧರಿಸಿದ್ದಾರೆ. ಅದಕ್ಕಾಗಿಯೇ ದೆಹಲಿಯಲ್ಲಿ ಕೂತು ಸೈಲೆಂಟ್ ಗೇಮ್ ಶುರು ಮಾಡಿದ್ದಾರೆ. ಏನಾದ್ರೂ ಆಗ್ಲಿ ಸಿಎಂ ಕುರ್ಚಿ ಏರಲೇಬೇಕು ಅಂತ ಡಿಕೆ ರಣತಂತ್ರ ರೂಪಿಸುತ್ತಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಪಟ್ಟದ ಒಪ್ಪಂದದಂತೆ ಅಧಿಕಾರ ಕೊಡಿ ಅಂತ ಕೇಳಲು ಮುಂದಾಗಿದ್ದಾರೆ. ಆದ್ರೆ ಹೈಕಮಾಂಡ್ ಮಾತ್ರ ರಾಜ್ಯ ನಾಯಕರಿಗೆ ಸಿಗದೆ ಕಾಯಿಸ್ತಿದೆ. ಇದರ ನಡುವೆ ದೆಹಲಿಯಲ್ಲಿ ಠಿಕಾಣಿ ಹೂಡಿರೋ ಡಿಕೆ ಶಿವಕುಮಾರ್ ಅಲ್ಲೇ ಇದ್ದು ಸೈಲೆಂಟ್ ಗೇಮ್ ಶುರು ಮಾಡಿದ್ದಾರೆ. ನಾನು ಕಾಂಗ್ರೆಸ್ನ ಸಾಮಾನ್ಯ ಕಾರ್ಯಕರ್ತ ಎಂದು ಹೇಳಿದ್ದು ಕುರ್ಚಿ ಆಸೆಯನ್ನು ಬಿಟ್ರ ಅನ್ನೋ ಮಾತು ಕೇಳಿ ಬರ್ತಿದೆ. ಆದ್ರೆ ಇದರ ನಡುವೆ ಹೈಕಮಾಂಡ್ಗೆ ಹತ್ತಿರವಾಗಲು ಈ ಮಾತು ಹೇಳಿದ್ರ ಅನ್ನೋ ಲೆಕ್ಕಾಚಾರವಿದೆ. ವಿರೋಧಿಗಳಿಗೆ ಟಕ್ಕರ್ ಕೊಡಲು ಕಾದು ನೋಡುವ ತಂತ್ರಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಿದೆ. I can't disclose what all we discussed. We all have joined together, we have worked together, we have brought government together, and every party worker of the state has given their life, given their sweat, and all of them support to win. And I am very grateful to the people of this Karnataka that they gave us a massive mandate, and whatever we had promised to them, we have delivered to them. We'll continue to do so. ಇನ್ನು ಡಿಕೆ ಗೇಮ್ ಏನನ್ನೋದು ನೋಡೋದಾದ್ರೆ, ಸಾಮಾನ್ಯ ಕಾರ್ಯಕರ್ತ ಎಂದು ಹೇಳಿ ಹೈಕಮಾಂಡ್ ಮನವೊಲಿಸಲು ಪ್ಲಾನ್. ತಮ್ಮ ನಿರೀಕ್ಷೆಯಂತೆ ಹೈಕಮಾಂಡ್ ಸ್ಪಂದಿಸದಿರುವುದಕ್ಕೆ ಜಾಣ ನಡೆ. ಸಿಎಂ ಬಳಗದ ಅಹಿಂದ ಸಮಾವೇಶಕ್ಕೂ ಡಿಕೆಶಿ ಓಕೆ. ಸಿದ್ದು ಕೆಳಗಿಳಿಸಿದ್ರೆ ಅಹಿಂದ ಸಮುದಾಯದಿಂದ ಹೋರಾಟ ಫೇಕ್. ಹೈಕಮಾಂಡ್ ಮನವೊಲಿಸಿ ಸಿಎಂ ಜೊತೆಗಿದ್ದುಕೊಂಡೇ ಪಟ್ಟಕ್ಕೇರಲು ಪ್ಲಾನ್. ಡಿಕೆಶಿಯಿಂದ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆಯುವ ತಂತ್ರ. ಸೋನಿಯಾ ಗಾಂಧಿ ಬಳಿಯೇ ವಿಚಾರ ಪ್ರಸ್ತಾಪಕ್ಕೆ ಪ್ರಯತ್ನ. Very happy. The High Command also gave me a very free hand. Myself and all the team, we all are to, as a team. It is not only DK Shivakumar or Siddaramaiah. All the legislators, candidates, the cadres, they have sacrificed a lot of things and they brought us to power. Will you be meeting the party? Because I think no one is here in Bangalore. Karge Saab is in Delhi, according to me. I think Rahuji has come yesterday. I don't want to disturb you. 2 ದಿನಗಳಿಂದಲೂ ದಿಲ್ಲಿ ಅಂಗಳದಲ್ಲಿ ಇರೋ ಡಿಕೆಶಿ ಸೋನಿಯಾ ಹಾಗೂ ಪ್ರಿಯಾಂಕಾ ಗಾಂಧಿ ಭೇಟಿಗೆ ಯತ್ನಿಸಿದ್ದಾರೆ. ಇವರಿಬ್ರು ಸಿಕ್ರೆ ನನ್ನ ಕುರ್ಚಿ ಲೈನ್ ಕ್ಲಿಯರ್ ಅಂತ ಅನ್ಕೊಂಡಿರೋ ಬಂಡೆ ಸತತ ಪ್ರಯತ್ನ ಮಾಡ್ತಿದ್ದಾರೆ. ಇದರ ನಡುವೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಹಾಗೂ ಸೋನಿಯಾ ಗಾಂಧಿಗೆ ಸಮಗ್ರ ವರದಿ ಸಲ್ಲಿಸಿದ್ದಾರೆ. ಅದರಿಂದ ಹೈಕಮಾಂಡ್ ಕೂಡ ಸದ್ಯಕ್ಕೆ ಕರ್ನಾಟಕದ ಕುರ್ಚಿ ಗುಡಿಗೆ ಕೈ ಹಾಕದಿರಲು ನಿರ್ಧರಿಸಿದೆ. ಈ ನಡುವೆ ಸಿಎಂ ಬದಲಾವಣೆ ಬಗ್ಗೆ ಯಾವುದೇ ಊಹಾಪೋಹಗಳಿಲ್ಲ ಅಂತ ಡಿಕೆ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಿದ್ದು ತೆರೆಮರೆಯಲ್ಲಿ ಪಟ್ಟಕ್ಕಾಗಿ ಫೈಟ್ ಮಾಡ್ತಿದ್ದಾರೆ. ದುರ್ಗೇಶ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.